ಮಿತ್ರರೇ ನಮಸ್ಕಾರ. ನಾವಿವತ್ತು ರಾಜಯೋಗ ಸೀರೀಸ್ ನಲ್ಲಿ ಎರಡನೇ ಅತಿ ಮುಖ್ಯ ರಾಜಯೋಗವಾದಂತಹ ಮಹಾಭಾಗ್ಯ ಯೋಗದ ಬಗ್ಗೆ ಮಾತಾಡೋಣ. ಗೆಳೆಯರೆ, ಈ ಮಹಾಭಾಗ್ಯ ಯೋಗ ಒಂಥರ ಪೆಕ್ಯುಲಾರಿಟಿ. ಯಾಕೆಂತ ಹೇಳಿದ್ರೆ ಇದು ಹೆಣ್ಣು ಮಕ್ಕಳಿಗೆ ಒಂಥರ ಇರಬೇಕಾಗುತ್ತೆ ಕಾಂಬಿನೇಷನ್ ಮತ್ತು ಗಂಡು ಮಕ್ಕಳಿಗೆ ಒಂಥರ ಇರಬೇಕಾಗುತ್ತೆ ಕಾಂಬಿನೇಷನ್. ಡಿಫ್ರೆಂಟ್ ಆಗಿತ್ತು ಅಂತ ಹೇಳಿದ್ರೆ ಇದು ಅವರುಗಳಿಗೆ ಆಗುತ್ತೆ. ಇನ್ನ ಎರಡನೇದಾಗಿ ಹೆಣ್ಣು ಮಕ್ಕಳ ಯಾವ ರೀತಿಯಾದಂತಹ ಕಾಂಬಿನೇಷನ್ ಇರ್ಬೇಕಂತ ಹೇಳಿದ್ರೆ ಹೆಣ್ಣು ಮಕ್ಕಳು ರಾತ್ರಿ ಹೊತ್ತು ಹುಟ್ಟಿರ್ಬೇಕಾಗುತ್ತೆ. ಈ ರಾತ್ರಿ ಹೊತ್ತು ಹುಟ್ಟಿರೋ ಹೆಣ್ಣು ಮಕ್ಕಳ ಲಗ್ನ ಮತ್ತು ಸೂರ್ಯ ಮತ್ತು ಚಂದ್ರರು ಸಮ ಸಂಖ್ಯೆಯ ರಾಶಿಯಲ್ಲಿ ಇರಬೇಕಾಗುತ್ತೆ. ಸಮ ಸಂಖ್ಯೆ ಅಂತ ಹೇಳಿದ್ರೆ ವೃಷಭ, ಕಟಕ, ಕನ್ಯಾ, ವೃಶ್ಚಿಕ, ಮಕರ ಮತ್ತು ಮೀನ ಈ ರಾಶಿಗಳಲ್ಲಿ ಇರಬೇಕಾಗುತ್ತೆ. ಇನ್ನು ಗಂಡು ಮಕ್ಕಳಿಗೆ ಮಹಾಭಾಗ್ಯ ಯೋಗ ಫಾರ್ಮ್ ಆಗ್ಬೇಕು ಅಂತ ಹೇಳಿದ್ರೆ ಅವರು ಬೆಳಗ್ಗೆ ಹೊತ್ತು ಹುಟ್ಟಿರ್ಬೇಕಾಗುತ್ತೆ ಮತ್ತು ಅವರ ಲಗ್ನ ಸೂರ್ಯ ಚಂದ್ರರು ಇವುಗಳು ಬೆಸ ಸಂಖ್ಯೆ ಅಂತ ಹೇಳಿದ್ರೆ ಆಡ್ ರಾಶಿಗಳಲ್ಲಿ ಇರಬೇಕಾಗುತ್ತೆ. ಉದಾಹರಣೆ ಮೇಷ, ಮಿಥುನ, ಸಿಂಹ, ತುಲಾ, ಧನಸ್ಸು, ಕುಂಭ ಈ ರೀತಿಯಾಗಿ ಹುಟ್ಟಿರ್ಬೇಕಾಗುತ್ತೆ. ಗೆಳೆಯರೆ, ಈ ಯೋಗ ಜಾತಕದಲ್ಲಿ ಯಾರಿಗಿರುತ್ತೋ ಅವ್ರಗಳಿಗೆ ಕ್ಲಾಸಿಕ್ ಗಳಲ್ಲಿ ಏನ್ ಬರೀತಾರೆ ಅಂತ ಹೇಳಿದ್ರೆ ಇಂತಹ ವ್ಯಕ್ತಿಗಳು ಬಹಳ ಫೇಮಸ್ ಆಗ್ತಾರೆ ಜೀವನದಲ್ಲಿ ಮತ್ತು ಅವ್ರು ಏನೇ ಕೆಲಸ ಎತ್ಕೊಂಡ್ರು ಜೀವನದಲ್ಲಿ ಮಾಡಿ ಮುಗಿಸ್ತಾರೆ ಅನ್ನುವಂಥದ್ದು. ಮತ್ತು ಗಂಡು ಮಕ್ಕಳುಗಳಿತ್ತು ಅಂತ ಹೇಳಿದ್ರೆ ಅವ್ರು ಯಾವಾಗ್ಲೂ ಸಕ್ಸಸ್ ಕಾನ್ಕ್ವೈರ್ ಅಂತ ಹೇಳಿದ್ರೆ ಅಚೀವ್ ಮಾಡೋದು ಲೈಫ್ ಅಲ್ಲಿ ಇದ್ರ ಬಗ್ಗೆ ಅವ್ರ ತಲೆ ಓಡುತ್ತೆ. ಹೆಣ್ಣು ಮಕ್ಕಳ ಜಾತಕದಲ್ಲಿ ಇದೇನಾದ್ರು ಇತ್ತು ಅಂತ ಹೇಳಿದ್ರೆ ಅವ್ರು ನೋಡಿದ್ರೇನೆ ಖುಷಿ ಆಗುತ್ತೆ. ಒಳ್ಳೆ ಮದುವೆ, ಮಕ್ಕಳು ಮತ್ತು ಯಾವಾಗ್ಲೂ ಜೀವನದಲ್ಲಿ ಖುಷಿಯಾಗಿರ್ತಾರೆ. ಇವುಗಳನ್ನ ಬರಿತಾ ಹೋಗ್ತಾರೆ. ಬಟ್ ನಾನು ಅಬ್ಸರ್ವ್ ಮಾಡಿದ್ದೇನು ಅಂತ ಹೇಳಿದ್ರೆ ಜಾತಕದಲ್ಲಿ ಸೂರ್ಯ ಮತ್ತು ಚಂದ್ರ ಏನನ್ನ ರೆಪ್ರೆಸೆಂಟ್ ಮಾಡ್ತಾರೆ ಅಂತ ಹೇಳಿದ್ರೆ ಕಾಲವನ್ನ ರೆಪ್ರೆಸೆಂಟ್ ಮಾಡ್ತಾರೆ. ಯಾರ ಜಾತಕದಲ್ಲಿ ಸೂರ್ಯ ಮತ್ತು ಚಂದ್ರರೇನಾದ್ರೂ ಅಫ್ಲಿಕ್ಷನ್ ಗೆ ಒಳಗಾಗಿತ್ತು ಅಂತ ಹೇಳಿದ್ರೆ ಅವ್ರ ಜಾತಕದಲ್ಲಿ ಎಂತಹ ಯೋಗವೇ ಇರಲಿ ಅದು ಕಾಲಕ್ಕೆ ತಕ್ಕನಾಗಿ ನಡೆಯೋದಿಲ್ಲ. ಒಂದು ಎಕ್ಸಾಂಪಲ್ ಕೊಡ್ಬೇಕಂತ ಹೇಳಿದ್ರೆ ಉದಾಹರಣೆಗೆ ಇವತ್ತು ಸಮಾಜ ಏನ್ ಕನ್ಸಿಡರ್ ಮಾಡ್ಕೊಳ್ಳುತ್ತೆ ಅಂತ ಹೇಳಿದ್ರೆ ಗಂಡು ಮಕ್ಕಳಿಗೆ ಒಂದು 28, 29, 30 ಈ ಏಜ್ ಅಲ್ಲಿ ಮದುವೆ ಆಗ್ಬೇಕು, ಹೆಣ್ಣು ಮಕ್ಕಳಿಗೆ 22, 23, 24 ಮದುವೆ ಆಗ್ಬೇಕು ಅಂತ ಇವತ್ತಿನ ಸಮಾಜದ ಕಲಾ ಇದೆ. ಆದ್ರೆ ಯಾರ ಜಾತಕದಲ್ಲಿ ಸೂರ್ಯ ಚಂದ್ರರು ಬಾಧೆಗೆ ಅಥವಾ ಅಫ್ಲಿಕ್ಷನ್ ಗೆ ಒಳಗಾಗ್ತಾರೋ ಅವರ ಮದುವೆ 35, 30 ಅಥವಾ 40 ಈ ರೀತಿ ಆಗುವಂತಹ ಸಾಧ್ಯತೆ ಇರುತ್ತೆ. ಅಂತ ಹೇಳಿದ್ರೆ ಯೋಗ ಇತ್ತು ಅಂತ ಹೇಳಿದ್ರೆ ಆಗುತ್ತೆ, ಮದುವೆ ಯೋಗ ಇತ್ತು ಅಂತ ಹೇಳಿದ್ರೆ ಅಥವಾ ಮಕ್ಕಳ ಯೋಗ ಇತ್ತು ಅಂತ ಹೇಳಿದ್ರೆ, ಬಟ್ ಸಮಯಕ್ಕೆ ಸರಿಯಾಗಿ ಆಗುವಂತದ್ದಲ್ಲ ಅನ್ನುವಂಥದ್ದು. ಸೊ ಯಾರ ಜಾತಕದಲ್ಲಿ ಮಹಾಭಾಗ್ಯ ಯೋಗ ಇದ್ದು ಅದು ಬಾಧೆಗೆ ಒಳಗಾಗಿಲ್ಲ ಅಂತ ಹೇಳಿದ್ರೆ ಅವರ ಜೀವನದಲ್ಲಿ ಏನ್ ನಡಿಬೇಕು ಅದೆಲ್ಲದನ್ನು ಸರಿಯಾಗಿ ನಡೆಯುತ್ತೆ ಅನ್ನುವಂಥದ್ದು ಈ ಯೋಗದ ತಾತ್ಪರ್ಯ ಆಗಿರುತ್ತೆ. ಈ ಯೋಗಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಯಾರು ಅಂತ ಹೇಳಿದ್ರೆ ನಮ್ಮ ಭಾರತದ ಮಾಜಿ ಪ್ರಧಾನಮಂತ್ರಿ ದಿವಂಗತರಾದಂತಹ ಇಂದಿರಾ ಗಾಂಧಿ ಅವರು. ಇವರು ಹುಟ್ಟಿದ್ದು 1917 ರಾತ್ರಿ 11 ಆಗಿರ್ತದೆ. ಸೊ ಒಂದು ಕಂಡೀಷನ್ ಸ್ಯಾಟಿಸ್ಫೈ ಆಯ್ತು. ಅದೇನಂತ ಹೇಳಿದ್ರೆ ಹೆಣ್ಣು ಮಕ್ಕಳಿಗೆ ರಾತ್ರಿ ಹುಟ್ಟಿರ್ಬೇಕು ಅನ್ನುವಂಥದ್ದು. ಮತ್ತು ಲಗ್ನ ನೋಡ್ತು ಅಂತ ಹೇಳಿದ್ರೆ ಕಟಕ ಲಗ್ನ ಆಗಿರುತ್ತೆ. ಈ ಕಟಕ ಲಗ್ನದಲ್ಲಿ ಚಂದ್ರ ಎಲ್ಲಿ ಕುತ್ಕೊಂಡು ಲಗ್ನಾಧಿಪತಿ ಚಂದ್ರ ಎಲ್ಲಿ ಕುಳಿತಿದ್ದಾನೆ ಅಂತ ಹೇಳಿದ್ರೆ ಮಕರದಲ್ಲಿ ಕುಳಿತುಕೊಂಡಿದ್ದಾನೆ. ಅಗೇನ್ ಮಕರ ಅಲ್ಲಿ ನಂಬರ್ ಕಾಣಿಸ್ತಾ ಇದೆಯಾ 10. ಸೊ ಇದು ಸಮಸಂಖ್ಯೆ ಆಗಿರುತ್ತೆ. ಲಗ್ನ ಸಮಸಂಖ್ಯೆ ಆಯ್ತು, ಚಂದ್ರ ಲಗ್ನಾಧಿಪತಿನೇ ಸಮಸಂಖ್ಯೆ ಆಯ್ತು. ಇನ್ನು ಸೂರ್ಯ ನೋಡ್ತು ಅಂತ ಹೇಳಿದ್ರೆ ವೃಶ್ಚಿಕ ನಂಬರ್ 8 ಸಮಸಂಖ್ಯೆಯಲ್ಲೇ ಕುಳಿತುಕೊಂಡಿರೋದ್ರಿಂದ ಒಂದು ಕಾಂಬಿನೇಷನ್ ಮಹಾಭಾಗ್ಯ ಯೋಗದಲ್ಲಿ ಅವರು ಹುಟ್ಟಿರ್ತಾರೆ. ಸೊ ಅವರು ಎಷ್ಟು ಫೇಮಸ್ ಆಗಿದ್ರು ಅಂತ ನಿಮಗೆ ಗೊತ್ತೇ ಇದೆ, ಅದನ್ನೇ ನಾನು ಮತ್ತೆ ಪದೇ ಪದೇ ಹೇಳಬೇಕಾಗಿಲ್ಲ. ಮತ್ತು ಅವರು ಬಹಳ ಟಫ್ ಲೇಡಿ ಆಗಿದ್ರು ಕೂಡ ಅವರ ಅಪಿಯರೆನ್ಸ್ ಎಷ್ಟು ಒಂದು ಪ್ಲೆಸೆಂಟ್ ಆಗಿತ್ತು ಅಂತ ನಿಮಗೂ ಗೊತ್ತಿದೆ. ಸೊ ಮಿತ್ರರೇ, ಇದಿಷ್ಟು ಮಹಾಭಾಗ್ಯ ಯೋಗದ ಒಂದಿಷ್ಟು ಗುರುತುಗಳಾಗಿರ್ತವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.